ಅಹಂಕಾರದಲ್ಲಿ ಮೆರೆಯುತ್ತಿದ್ದ ಜೋಡಿಗಳು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗೆ ಬಿದ್ದಿದ್ದಾರೆ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಆಡುತ್ತಿದ್ದಾರೆ. ಈಗ ಮೊದಲನೇ ಟಾಸ್ಕು ಬಾಲ್ನ ಇಲ್ಲಿ ತಗೊಂಬಂದ್ಬಿಟ್ಟು ಬ್ಯಾಸ್ಕೆಟಲ್ಲಿ ಹಾಕಬೇಕಾಗಿರುತ್ತೆ. ಮೊದಲನೇ ಟಾಸ್ಕ್ನಲ್ಲಿ ಇಲ್ಲಿ ಗೆದ್ದಿದ್ದು ಮಾಳುವವರು, ರಕ್ಷಿತಾ ಅವರು. ಈಗ ಇದರಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಯಾವುದಾದ್ರೂ ಒಂದು ಜೋಡಿನ ಹೊರಗಡೆ ಇಡಬೇಕು ಅಂತಂದ್ಬಿಟ್ಟು. ಮಾಳುವವರು ಮತ್ತು ರಕ್ಷಿತಾ ಅವರು ಇಬ್ಬರು ಕೂಡ ಮಾತಾಡಿಕೊಂಡು ಇಲ್ಲಿ ಒಂದು ಜೋಡಿನ ಈಚೆ ಇಡ್ತಾರೆ. ಅವಾಗ ಈ ಒಂದು ಟಾಸ್ಕಲ್ಲಿ ಯಾರಿರ್ತಾರೆ ಜೋಡಿಗಳಾಗಿ ಅಂತಂದರೆ ಇಲ್ಲಿ ರಜತ್ ಅವರು ಮತ್ತು ಚೈತ್ರ ಅವರು ಇರ್ತಾರೆ. ಇಲ್ಲಿ ಇವಾಗ ಜೋಡಿಗಳಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ. ಆದರೆ ಮೊದಲನೇ ಟಾಸ್ಕ್ನ ಜೋಡಿಗಳಾಗಿದ್ದು ಇಲ್ಲಿ ಚೈತ್ರ ಮತ್ತು ರಜತ್ ಅವರು. ಈಗ ಸ್ಪಂದನ ಅವ್ರಿಗೆ, ರಜತ್ ಅವ್ರಿಗೆ ಇಬ್ಬರಿಗೂ ಕೂಡ ಇಂಜೂರಿ ಆಗಿದೆ. ಈ ಒಂದು ಜೋಡಿಯಲ್ಲಿ ಬದಲಾವಣೆ ಆಗಿದೆ. ಆದರೆ ನಿನ್ನೆ ಇದ್ದಿದ್ದು ಜೋಡಿ ರಜತ್ ಅವರು, ಚೈತ್ರ ಅವರು ಇದ್ರು. ಈ ಒಂದು ಬಾಲ್ ಟಾಸ್ಕ್ ಮುಗ್ದಿದ ತಕ್ಷಣನೇ ಮಾಳು ಅವರು ಮತ್ತಿಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ಮಾತಾಡಿಕೊಂಡು ಬಿಗ್ ಬಾಸ್ ಹೇಳಿದಾಗ ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಡೆ ಇಡಿ ಅಂದಾಗ ಇಲ್ಲಿ ಫಸ್ಟಿಗೆ ಅವರು ಆಯ್ಕೆ ಮಾಡೋದು ರಜತ್ ಮತ್ತೆ ಚೈತ್ರ ಅವ್ರ ಜೋಡಿನ ಈಚೆ ಇಡ್ತೀನಿ ಅಂತ ಹೇಳ್ತಾರೆ. ಇನ್ನು ಇವತ್ತ ಎರಡನೇ ಟಾಸ್ಕು ಕೂಡ ಇಲ್ಲಿ ಆಡಿದರೆ ರಿಂಗ್ ಎಸೆಯೋ ಟಾಸ್ಕು. ಮಧ್ಯಾಹ್ನ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಯಾರು ವಿನ್ ಆಗಿದ್ದಾರೆ ಎರಡನೇ ಟಾಸ್ಕ್ನಲ್ಲಿ ಅಂತ ಹೇಳಿದ್ರು. ಈ ಒಂದು ಟಾಸ್ಕ್ ಏನಿತ್ತು ಇದರಲ್ಲಿ ತುಂಬ ಚೆನ್ನಾಗಿ ಆಡಿದ್ದು ಜೋಡಿ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಇದೆ. ಎಕ್ಸ್ಪೀರಿಯನ್ಸ್ ಒಂದಾದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ರಘು ಅವರು ಹೇಳಿದರು. ಈಗ ಎಕ್ಸ್ಪೀರಿಯನ್ಸ್ ಇರೋ ರಘು ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಇಬ್ಬರು ಕೂಡ ಇಲ್ಲಿ ಗೆದ್ದಿದ್ದಾರೆ, ಅದು ಗೊತ್ತಿದೆ. ಆದರೆ ಗೇಮಲ್ಲಿ ಯಾರನ್ನ ಈಚೆ ಇಟ್ಟರು, ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಯಾರನ್ನ ಈಚೆ ಇಟ್ಟರು ಅಂತಂದರೆ ಫಸ್ಟಿಗೆ ಇಲ್ಲಿ ಇವರು ಮಾತಾಡಿದ್ದೇನಪ್ಪ ಅಂತಂದರೆ ರಘು ಅವರು ಕಾವ್ಯ ಅವ್ರನ್ನ, ಗಿಲ್ಲಿ ಅವ್ರನ್ನ ಈಚೆ ಇಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಮುಂದೆ, ಕಾವ್ಯ ಅವ್ರ ಮುಂದೆ ಹೇಳಿದರು. ಆದರೆ ಟಾಸ್ಕ್ನ ಗೆದ್ದಿದ ತಕ್ಷಣ ಇಲ್ಲಿ ಅವರು ಆಶ್ಚರ್ಯಕರವಾಗಿ ಒಂದು ಡಿಸಿಷನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ರಘು ಅವರು ಮತ್ತು ಅಶ್ವಿನಿಯವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಒಂದು ಆಪರ್ಚುನಿಟಿ ಕೂಡ ಇಲ್ಲಿ ಸಿಕ್ಕಿದೆ ಗಿಲ್ಲಿಯವ್ರಿಗೆ, ಕಾವ್ಯ ಅವ್ರಿಗೆ. ಹೌದು, ಈ ಒಂದು ಗೇಮಲ್ಲಿ ಗೆದ್ದಿರೋದು ಎರಡನೇ ಗೇಮಲ್ಲಿ ರಿಂಗ್ ಗೇಮಲ್ಲಿ ಗೆದ್ದಿದ್ದು ಯಾರಪ್ಪ ಅಂತಂದರೆ ಜಾಸ್ತಿ ರಿಂಗ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಆದರೆ ಅವರು ಇಟ್ಟಿರೋ ಸ್ಪರ್ಧಿ ಯಾರಪ್ಪ ಅಂತಂದರೆ ರಾಶಿಕಾ ಅವರು, ಸೂರಜ್ ಅವ್ರನ್ನ ಈ ಒಂದು ಜೋಡಿನ ಈಚೆ ಇಟ್ಟಿದ್ದಾರೆ. ಇದು ಬೆಟರ್ ಡಿಸಿಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲಿಗೆ ಏನಾಯ್ತಪ್ಪ ಅಂತಂದರೆ ಒಂದು ಬಾಲ್ ಟಾಸ್ಕ್ ಏನು ಕೊಟ್ಟಿರ್ತಾರೆ ಇದರಲ್ಲಿ ಮಾಳು ಅವರು, ರಕ್ಷಿತಾ ಅವರು ಗೆಲ್ತಾರೆ. ಇದಾದ್ಮೇಲೆ ಇಲ್ಲಿ ರಾಶಿಕಾ ಅವರು, ಸೂರಜ್ ಅವರು ಮಾತಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನಾವೇನಾದ್ರೂ ಇಲ್ಲಿ ಗೇಮ್ ಗೆದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನಾವು ಗಿಲ್ಲಿನ, ಕಾವ್ಯನ ಹೊರಗಡೆ ಹಾಕೋಣ ಅಂತ ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ರು ಕೂಡ ಏನಾದ್ರೂ ಒಂದು ಗೇಮ್ ಆಡ್ತಿದೀವಿ ಅಂತಂದ್ರೆ ನಾವ್ ಹೇಗೆ ಗೆಲ್ಬೇಕು, ನಾವಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಆದ್ರೆ ಈ ಒಂದು ಗೇಮ್ ನ ಗೆಲ್ಲೇಬೇಕು, ಅವರಿಬ್ಬರನ್ನು ಕೂಡ ನಾವು ಈಚೆ ಹಾಕ್ಲೇಬೇಕು ಅಂತ ಏನೊಂದು ಪ್ಲಾನ್ ಇಟ್ಕೊಂಡಿದ್ರು. ಆದ್ರೆ ಆಡಿರೋ ಎರಡೂ ಗೇಮಲ್ಲೂ ಕೂಡ ಏನೂ ಕೂಡ ದಬ್ಬಾಕ್ಲಿಲ್ಲ, ಕಿತ್ತಾಕ್ಲಿಲ್ಲ, ಗುಡ್ಡೆ ಹಾಕ್ಲಿಲ್ಲ. ಈಗ ಈ ಒಂದು ಗೇಮ್ನಿಂದ ಈಚೆನೆ ಹೋಗಿದ್ದಾರೆ. ಅಂದ್ರೆ ಕ್ಯಾಪ್ಟನ್ಸಿ ರೇಸ್ನಿಂದನೇ ಈಗ ಈಚೆ ಉಳ್ಕೊಂಡಿದ್ದಾರೆ ಸೂರಜ್ ಅವರು ಮತ್ತೆ ರಾಶಿಕಾ ಅವರು. ಇಲ್ಲಿ ರಘು ಅವರು ಮತ್ತೆ